ನನಗೂ ಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇದೆ. ಎಸ್, ಪಕ್ಷ ಏನು ಹೇಳುತ್ತೋ ಅದನ್ನ ಕೇಳ್ತೀನಿ. ಮಾಜಿ ಸಚಿವ ಶಿವರಾಜ್ ತಂಗಡಿಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಕೆಲಸ ನೋಡಿ ಮಂತ್ರಿ ಸ್ಥಾನ ಕೊಡಲಿ, ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಕೊಪ್ಪಳದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ನನಗೂ ಕೂಡ ಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇದೆ ಕಣ್ರಿ, ನಾನು ಮಿನಿಸ್ಟರ್ ಆಗಬಾರ್ದಾ? ಪಕ್ಷ ಏನು ಹೇಳುತ್ತೋ ಅದನ್ನ ಕೇಳ್ತೀನಿ. ಮಾಜಿ ಸಚಿವ ಶಿವರಾಜ್ ತಂಗಡಿಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಕೆಲಸ ಮಾಡಿಲ್ವಾ, ನನ್ನ ಕೆಲಸ ನೋಡಿ ಮಂತ್ರಿ ಸ್ಥಾನ ಕೊಡಲಿ ಬಿಡಿ, ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂಥ ಹೋಪ್ ಇದೆ ಅಂತ ಕೊಪ್ಪಳದಲ್ಲಿ ಮಾಜಿ ಸಚಿವ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದುವರೆದೇನು ಮಾತಾಡಿದ್ರು ಕೇಳಿ. ಒಂದು ತಂಗಡಿಗೆ ಅವರಿಗೆ ಒಂದು ಪರ್ಫಾರ್ಮೆನ್ಸ್, ಒಳ್ಳೆ ಕೆಲಸ ಮಾಡಿದ್ದೀನಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಿಡ್ಕೊಂಡು. ಆಮೇಲೆ ಜಿಲ್ಲಾ ಅಧ್ಯಕ್ಷನಾಗಿ ಸಂಘಟನೆ ಮಾಡಿದ್ದೀನಿ. ಎಲ್ಲದನ್ನು ಇದನ್ನು ಪರಿಗಣನೆ ಮಾಡಿ ಕೊಡ್ಲಿ ನನಗೆ. ನಾನು ಸಮುದಾಯಕ್ಕೆ ಅವ್ರು ಲೆಕ್ಕ ಹಾಕ್ತಾರೆ, ಅದನ್ನ ನಾನು ಹೇಳೋದಲ್ಲ, ಅವ್ರು ಲೆಕ್ಕ ಹಾಕಿ ಕೊಡ್ತಾರೆ. ನನ್ನ ಆಸೆ ಏನಂದ್ರೆ ಸಹಜವಾಗಿ ಸರಿ ಇಲ್ಲ, ಜಾತಿವಾರನೂ ಆಗತ್ತೆ, ಸಮುದಾಯವಾರನೂ ಆಗತ್ತೆ, ಪ್ರಾಂತ್ಯವಾರನೂ ಆಗತ್ತೆ, ಕೆಲಸನೂ ಆಗತ್ತೆ, ಅಭಿವೃದ್ಧಿನೂ ಆಗತ್ತೆ. ಇವೆಲ್ಲವನ್ನೇ ಹಿಡ್ತಾರೆ, ಒಂದೇ ಒಂದು ಹಿಡ್ಕೊಂಡು ಯಾರು ಕೊಡಂಗಿಲ್ಲ. ಬಟ್ ನನಗೆ ವಿಶ್ವಾಸ ಐತೆ, ನನಗೆ ಕೊಡ್ತಾರ. ಮಂತ್ರಿ ತಂಗಡಿಗೆ ಯಾವಾಗಲೂ ಮಂತ್ರಿನೇ ಇದಲ್ಲ.